ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜಗತ್ತಲ್ಲಿ ನಿನ್ ಕಾಣ್ದಿರೋ ಸತ್ಯ ಇದೆ ಅನ್ನೋದನ್ನ ಮರಿಬೇಡ. ಅದನ್ನ ಕಣ್ಣಿಂದ ಅಲ್ಲ, ಒಳಗಣ್ಣಿಂದ ನೋಡು. ಒಬ್ರು ನನ್ನ ಬಗ್ಗೆ ಮಾತಾಡೋದನ್ನೇ ಸಹಿಸಲ್ಲ. ನಿನ್ ಸ್ವಂತ ತಾಯಿ ಬಗ್ಗೆ ನೀನೇ ಮಾತಾಡ್ತಿರುವಾಗ ಆ ಹಿರಿ ಜೀವ ಹೆಂಗ್ ಸಹಿಸ್ಕೊಂಡಿರುತ್ತೆ? ಯೋಚನೆ ಮಾಡಿದ್ಯಾ? ನಾವ್ ಒಳಗ್ ಬರ್ತಿದೀವಿ. ತ್ಯಾಗ ಮೂರ್ತಿಗಳು ಕಣ್ಣೋರಿಸ್ಕೊಳ್ತಾ ಇದ್ದಾರೆ. ಅದು ನಮಗ್ ಕಾಣ್ತು. ಧೂಳು ಧೂಳು ಕಣ್ಣಿಗೆ ಧೂಳು ಬಿದ್ದರೆ ಅದನ್ನ ಗಾಳಿ ಊದಿ ಧೂಳು ತೆಗಿಬೋದು. ಆದ್ರೆ ಮನ್ಸಿಗೆ ಬಿದ್ದಿರೋ ಧೂಳು ಕೆಂಡಕ್ಕೆ ಸಮಾನ. ಹತ್ರದವ್ರು ಯಾರೇ ಬಂದು ಓದಿದ್ರು ಬೆಂಕಿ ಹಚ್ಚುತ್ತೆ ಹೊರತು ಆರ್ಸಲ್ಲ. ನೀನ್ ಏನ್ ಹೇಳ್ತಿದ್ಯಾ ಅಂತ ನಂಗೆ ಗೊತ್ತಾಯ್ತಿಲ್ಲ. ಕೋಪ ಮಾಡ್ಕೊಂಡು ಊಟ ಬೇಡ ಅಂತ ಬಂದ್ಯಲ್ಲ, ಅದಕ್ಕೆ ನಾನೇ ಕಲ್ಸ್ಕೊಂಡು ಬಂದಿದ್ದೀನಿ. ತಿನ್ನ ಬಾ. ನಾನು ಹೊಟ್ಟೆನಾಗೆ ಜಾಗನೇ ಇಲ್ಲ, ನಂಗೆ ಬೇಡ. ಯಾಕಪ್ಪ ಮುದ್ದು ಮರಿ? ಏನಾಯ್ತು ಬಂಗಾರಿಗೆ? ಒಂದೆರಡು ತುತ್ತು ಅಷ್ಟೇ, ಪ್ಲೀಸ್ ಪ್ಲೀಸ್ ಪುಟ್ಟ, ಒಂದೆರಡು ತುತ್ತು ಪ್ಲೀಸ್. ಬೇಡ, ನಂಗೆ ಹಸ್ವಿಲ್ಲ. ಕಂದಮ್ಮ, ನನ್ ಬಂಗಾರಿ ಎಲ್ಲ ಹಠ ಮಾಡಬಾರ್ದು. ಕೋಪ ಬಂದಿದ್ಯಾ ಅದಕ್ಕೆ? ಸಾರಿ 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 ಪುಟ್ಟ, ಸಾರಿ. ನನ್ನ ಬಂಗಾರ ಅಲ್ಲ, ಹೇಳಿದ್ ಮತ್ತೆ ಕೇಳ್ಬೇಕು, ಜಾನ ಮರಿ ಅಲ್ವಾ? ನಂಗೋಸ್ಕರ ಒಂದು ಹೇಳಿ ತುತ್ತು ಪ್ಲೀಸ್. ನಂಗೆ ಬೇಡ ಅನ್ನಲ್ಲ, ನಂಗೆ ಬೇಡ. ಏಯ್, ಚಿಂತೆ ಎಲ್ಲ ಕೈಕಾಲು ಕಟ್ಟಿ ತಿನ್ಸ್ಲಾ? ನಾನು ನೋಡ್ತಾನೆ ಇದ್ದೀನಿ, ಹಠ ಮಾಡ್ತಾನೆ ಇದ್ದಾನೆ. ಕೋಪ ಬಂದ್ರೆ ಊಟದ ಮೇಲೆ ತೋರಿಸ್ತಾರ ಯಾರಾದ್ರೂ? ನನ್ ಮೇಲೆ ಕೋಪ ಇದ್ರೆ ನನ್ ಮೇಲೆ ತೋರಿಸ್ಬೇಕು, ಊಟದ ಮೇಲೆ ತೋರಿಸ್ತಾರ? ನಿನ್ ಯಾಕೆ ನಂಗೆ ಯಾಕೆ ಪಾಪ ಏನಿಲ್ಲ ನಂಗೆ. ನಿನ್ನ ಹಿಂಗೆ ಸುಮ್ನೆ ಬಿಟ್ರೆ ನೀನ್ ಬೇಜಾನ್ ಆಡ್ತಿದ್ಯಾ. ಹೋಗ್ಲಿ ಪಾಪ, ಮಗು ಮಗು ಅಂತ ಅಂದ್ರೆ ಜಾಸ್ತಿ ಆಡ್ತೀಯ ನೀನು. ಹಿಂಗೆಲ್ಲ ಕೇಳಿದ್ರೆ ಬುದ್ಧಿ ಬರಲ್ಲ. ಮಾಡ್ತೀನಿ ನೀರು ನಿನ್ಗೆ. ಇವಾಗ ಊಟ ಮಾಡ್ತೀಯ ಇಲ್ಲ ನಾಲ್ಕು ಬಿಡ್ಲ? ನಂಗೆ ಹೊಡಿತೀಯಾ? ಹೊಡಿತಾ ಇರೋದೆ. ಮೀಸೆ ಬಿಟ್ಕೊಂಡಿರೋ ಮಾರಿಗುಡಿ ಶಿವು ಹತ್ರ ಮಾತಾಡ್ತಿಲ್ಲ ನಾನು. ಆ ಶಿವು ಒಳಗಿರೋ ಮಗು ಹತ್ರ ಮಾತಾಡ್ತಾ ಇದ್ದೀನಿ. ಯಾವ ವಿಷಯನ ಯಾವ್ದಕ್ಕೂ ಕನೆಕ್ಟ್ ಮಾಡ್ಕೊಂಡು ಊಟ ಮಾಡಲ್ಲ ಅಂತೀಯ ನೀನಾ? ಕೈ ಚಾಚೋ ಚಾಚು ಅಂದೆ. ಇನ್ಮೇಲೆ ಊಟ ಮಾಡಲ್ಲ ಅಂತ ಮಾಡ್ತೀಯ. ಹೊಡಿತೀಯಾ? ಅಯ್ಯೋ, ಯಾರಾದ್ರೂ ಬರ್ರಪ್ಪ, ಇವಳು ಹೊಡಿತಾಳ ನಂಗೆ. ಹೊಡಿಯದ? ಚಾಕು ಕಾಯಿಸಿ ಬರೆ ಹಾಕ್ಬಿಡ್ತೀನಿ ಅಷ್ಟೇ. ರತ್ನವ, ರಮ್ಯವ, ಬರ್ರವ, ಇವಳು ಹೊಡಿತಾವಳೆ. ನನ್ ಬುಲಿ ಮರಿನ ಮಾದಪಡ ಮನೇಲಿ ಬಿಟ್ಟಿವ್ನಿ, ಇಲ್ಲ ಅಂದ್ರೆ ನಿನ್ನ ಅಟ್ಟಸ್ಕೊಂಡ್ ಬರ್ತಾ ಇತ್ತು. ನಂಗೆ ಹೊಡಿದ್ಯಾ? ಬಂದ್ಬಿಡ್ತಿತ್ತು. ಸಪೋರ್ಟ್ಗೆ ನನ್ನ ನಾದ್ನೀರ್ನ ಕರೀತಾ ಇದೀಯ ನೀನು? ನನ್ನ ನಾದ್ನೀರ್ ಯಾವತ್ತಿದ್ರು ನನಗ್ ಮಾತ್ರ ಸಪೋರ್ಟ್ ಮಾಡೋದು. ಮಾತಾಡ್ತಾ ಮಾಡು. 4 ಬಿಡ್ಲಾ? ಮಾಡು ಅಂದ್ರೆ ಮಾಡ್ಬೇಕಷ್ಟೇ. ಮಾಡು. ಇಷ್ಟು ವಯಸ್ಸಾಗಿದ್ರು ಬುದ್ಧಿ ಮಾತ್ರ ಬಂದಿಲ್ಲ. ಮುದ್ದು ಮಾಡೋದಲ್ಲ ಇನ್ಮೇಲೆ ನಿನಗೆ. 4 ಬಾರ್ಸ್ ಹೇಳ್ತಾ ಇರೋದೆ. ತಿನ್ನು, ಬೇಗ ತಿನ್ಬೇಕು. ಎಷ್ಟೊತ್ತು ಮಾಡೋದು? ತಿನ್ನು, ಮಾಡು. ಪಾಪ ಅಂತ ಮುದ್ದು ಮರಿ ಜಾಣ ಮರಿ ಅಂದಿದ್ದೆಲ್ಲ ವೇಸ್ಟ್ ಮಾಡ್ತೀಯ ನೀನು? ತಗೋ, ನೀರ್ ಕುಡಿ. ನಾನು ಕುಡಿಯಕ್ಕಿಲ್ಲ, ನಾನು ಹೊಡಕ್ಕಿಲ್ಲ, ನೀವು ಹೊಡಿತೀಯ? ಹೌದಾ? ತಿನ್ನಲ್ವಾ ನೀನು? ಹೀಗೆ ಹಿಂಗೆ ಹೇಳಿದ್ರೆ ಕೇಳಲ್ಲ ನೀನು. ಮತ್ತೆ ಹಠ ಮಾಡ್ತೀಯ ನೀನು? ಇಲ್ಲಿ ತಿನ್ನಲ್ಲ ಅಂಚ, ಹಠ ಮಾಡ್ತೀಯ? ತಿನ್ಬೇಕಷ್ಟೇ. ಮಾಡು ಮಾಡು. ಅಯ್ಯೋ ಮಾವ, ಅಳ್ತಿದ್ಯಾ? ಸಾರಿ ಮಾವ. ಇಲ್ಲ ಪಾರು, ನೀನಿವಾಗ ನಂಗೆ ಪಿರುತಿಂದ ತಿನ್ನಿಸ್ತಾ ಇದೆಯಲ್ಲ, ನನ್ ಚಿಕ್ಕ ವಯಸ್ಸು ನೆನಪಾಗೋಯ್ತು. ನನ್ನ ಅವ್ವ ಅನ್ಸ್ಕೊಂಡವಳು, ಅವಳು ಹಿಂಗೆ ಆಟ ಮಾಡಿ ನಂಗೆ ಊಟ ಮಾಡಿಸ್ತಿದ್ಲು ಅಲ್ಲ. ಆಟನ್ ಪಿರುತಿ ಕೊಟ್ಟವಳು ಹೆಂಗ್ ಪಾರು ನಮ್ಮನ್ನ ಹಂಗ್ ಬಿಟ್ಟೋಯ್ತಾಳೆ? ಹೆಂಗ್ ನಮ್ ಜೀವನನ ನಾಶ ಮಾಡ್ಬಿಡ್ತಾಳೆ ಅಲ್ಲ. ಅಂತ ದುರ್ಬುದ್ಧಿ ಆದ್ರೂ ಅವಳಿಗೆ ಯಾಕೆ ಬಂತು ಅಂತವ.
ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಈಗ ನೀನ್ ನೋಡಿದ್ರೆ ಅದಕ್ಕೂ ಮೀರಿದೇನೋ ಐತೆ. ನೀ ಯೋಚನೆ ಮಾಡು ಅಂತಿದ್ಯಲ್ಲ, ನಂಗೆ ಯೋಚನೆ ಮಾಡ್ತಿದ್ರೆ ತಲೆ ಕೆಟ್ಟೋದಂಗೆ ಆಯ್ತೈತೆಪ್ಪ, ತಲೆ ಕೆಟ್ಟೋದಂಗೆ ಆಯ್ತೈತೆ. ಮಾವ ತಿಂದಿದ್ದನ್ನ ಜೀರ್ಣ ಆಗ್ಬೇಕು, ಹಾಗೆ ಮನ್ಸಿಗೆ ಬಿದ್ದ ವಿಷಯ, ಕಿವಿಗೆ ಬಿದ್ದ ಸುದ್ದಿ ಕೂಡ ಜೀರ್ಣ ಆಗಲೇಬೇಕು. ಹಾಗೇ ಆಗುತ್ತೆ, ಟೈಮ್ ಕೊಡ್ಬೇಕಷ್ಟೆ. ನೋಡು, ನೀನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು. ಯಾವುದನ್ನ ಎಲ್ಲಿ ಕಳ್ಕೊಂಡಿರ್ತೀವೋ ಅಲ್ಲೇ ಹುಡುಕ್ಬೇಕು ಮಾವ, ಅಲ್ಲೇ ಹುಡುಕ್ಬೇಕು. ಅವರವ್ವ ಒಡಬೇಕದು ಓಡ್ ಹೋದ್ರೆ ಪಾಪ ಮಕ್ಳೇನ್ ಮಾಡ್ತವೆ. ಶಿವ, ಒಬ್ಬೊಬ್ರಿಗೂ ಕೊಡ್ತಾ ಇರ್ತೀನಿ, ಅವ್ರು ಇಸ್ಕೊತಾ ಇರ್ತಾರೆ. ಆಟೆಯ. ಶಭಾಷ್ ರಾಣಿ, ಇದು ಮಹಾಕಾಳಿ ಆಗೋದು ಅಂದರೆ. ನಾನು ಮೊದಲು ಮಾಕಾಳಿನೇ ಅತ್ಗೆ. ಅಣ್ಣ ನೀನು ನನ್ನ ಮೇಲೆ ಇಟ್ಟೊಂದು ನಂಬಿಕೆ ಇಟ್ಟು ಈ ಮನೆ ಕಳ್ಸಿಕೊಟ್ಟಿದ್ದೀರಾ. ಇಲ್ಲಿ ಏನಾನ ಸಮಸ್ಯೆ ಆದರೆ, ನಾನು ಏನಾನ ಹೆಚ್ಚಿಗೆ ಮಾತಾಡ್ಬಿಟ್ರೆ ನೀವೆಲ್ಲ ನನ್ನ ಬಗ್ಗೆ ತೆಪ್ಪು ತಿಳ್ಕೊತೀರಾ ಅಂತ ನಾನು ಸುಮ್ಕೆ ಇದ್ದೆ. ಆಟೆಯ. ಆದರೂ ಆ ಮನೇಲಿರೋರೆಲ್ಲ ರಾಕ್ಷಸರೇ ಅಲ್ವಾ? ಅಲ್ಲಿ ಅಜ್ಜಿನೂ ಹಂಗೆ ತಾನೆ? ಇವ್ರ್ಯಾರಿಗೂ ಮನುಷ್ಯತ್ವ ಅನ್ನೋದೇ ಗೊತ್ತಿಲ್ಲ ಅತ್ಗೆ. ಗೊತ್ತಿಲ್ಲದೆ ಹೋದ್ರೆ ಕಲ್ಸು ರಾಣಿ, ಹಾಗೂ ಕಲೀಲಿಲ್ಲ ಅನ್ಕೋ 4 ಕೊಟ್ಟು ಕಲಿಸ್ಬೇಕು. ಅತ್ಗೆ, ನೀನು 1 ಹೇಳಿದ್ರೆ 2 ಮಾಡ್ತೀನಿ. ಈಗ ನೀನು 4 ಹೇಳಿದೆಯಲ್ಲ, 8 ಕೊಡ್ತೀನಿ ನೋಡಿ. ಅಪ್ಪ, ನೀನು ಈ ಥರ ಮಾತಾಡ್ತಿರೋದು ನೋಡ್ತಿದ್ರೆ ನಂಗೆ ತುಂಬ ಖುಷಿ ಆಗ್ತದೆ ರಾಣಿ. ನೀನೇನ ಅವತ್ತು ದೀಪಾವಳಿ ಟೈಮಲ್ಲಿ ಗೊಂಬೆ ಹಿಂದೆ ಕಟ್ಟಿಸ್ಕೊಂಡು ಕೂತಿತ್ತು ಅಂತ ಅನಿಸ್ತಿದೆ. ಅತ್ಗೆ, ಅಣ್ಣ ನನ್ನ ಇಷ್ಟು ದಿನ ಇಷ್ಟೊಂದು ಚಂದಾಗಿ ನೋಡಿಕೊಂಡು ಬೆಳೆಸವನೆ. ನೀನು ಯಾರನ್ನ ನನ್ನ ತಂಟೆಗೆ ಬಂದರೆ ಅವ್ರಿಗೆ ಹೆಂಗೆ ನೋಡ್ಕೋಬೇಕು ಅಂತ ಕಲಿಸ್ಕೊಟ್ಟಿದ್ಯಾ. ನಿನ್ನಂಥ ಅತ್ತಿಗೆ, ಅಣ್ಣನಂತ ಅಣ್ಣ ಇರುವಾಗ ಯಾವ ನಾದ್ನಿ ತಾನೇ ಕಣ್ಣೀರು ಹಾಕ್ತಾಳೆ, ಯಾವ ತಂಗಿ ತಾನೇ ಕಣ್ಣೀರು ಹಾಕ್ತಾಳೆ ಅತ್ತಿಗೆ. ಇನ್ಮೇಲೆ ಕಣ್ಣೀರು ಹಾಕೋದೆಲ್ಲ ಇಲ್ಲ, ಅವ್ರ ಕೈಲಿ ಕಣ್ಣೀರು ಹಾಕ್ಸೋದು. ಇಷ್ಟು ದಿನ ನನ್ನ ಗಂಡ, ನನ್ನ ಅತ್ತೆ ಪಟ್ಟಿರೋ ನೋವಿಗೆಲ್ಲ ಉತ್ತರ ನಾನು ಕೊಡ್ತೀನಿ. ಹೌದಣ್ಣ, ಆಪ್ರೇಷನ್ಗೆ ಅದೆಷ್ಟೇ ದುಡ್ಡು ಖರ್ಚಾದ್ರೂ ನಾನು ಕೊಡ್ತೀನಿ. ಆದರೆ ಯಾರಿಗೂ ನಾನು ಕೊಟ್ಟೆ ಅಂತ ಗೊತ್ತಾಗ್ಕೊಡ್ದು. ಬಲಗೈ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಕಂಡ್ರಲ್ಲ. ಸರಿ, ನಾನು ಆಮೇಲೆ ಮಾಡ್ತೀನಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ.